ಕರಾವಳಿ ರಕ್ತ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಅಮರನಾಥ್ ಸರ್, ನಾಳೆಯಿಂದ ನಾನು ಬರ್ತೀನಿ ಮೇಡಮ್. ನಾಳೆಯಿಂದ ಸರ್ ಆಯಿತು, ನಿಮಗೆ ಹಿಂದೂ ಹೋರಾಟಗಾರರು ಬೇಕು, ಹೌದಲ್ಲ ಸರ್? ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಧರ್ಮದ ಉಳಿವಿಗೆ ಹುಡುಗರು ಬೇಕು. ಭಾಳಷ್ಟು ಜನ ಹುಡುಗರು ಈಗಾಗಲೇ ಧರ್ಮಕ್ಕೋಸ್ಕರ ಮನೆ ಮಠ ತೊರೆದು ಈಗಾಗಲೇ ಆ ಕಾಯಕಕ್ಕೆ ಅವರನ್ನು ಅವರು ತೊಡಗಿಸಿಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಟೇಕ್ ಅ ಬ್ರೇಕ್, ಒಂದು ಬ್ರೇಕ್ ತಗೊಳ್ಳಿ, ಸ್ವಲ್ಪ ಹಿಂದೆ ಸರೀರಿ. ನಿಮಗೆ ಯಾರು ಈ ಒಂದು ಅಸೈನ್ಮೆಂಟ್ಸ್ ಕೊಡ್ತಾರೆ, ನಿಮ್ಗೆ ಯಾರು ಈ ವಿಚಾರಗಳನ್ನೆಲ್ಲ ನಿಮಗೆ ಬೋಧಿಸ್ತಾರೆ, ಅವ್ರ ಮಕ್ಕಳನ್ನು ಮುಂದೆ ಬಿಡಿ. ಏನು ಸರ್, ನಿಮ್ಗೆ ಯಾರು ಈ ಥರ ಉಗ್ರ ಭಾಷಣವನ್ನು ಮಾಡಿ ನಮ್ಮ ಧರ್ಮ ಹೇಗೆ ಅಳಿವಿನಂಚಿನಲ್ಲಿದೆ, ನಮ್ಮ ಹಿಂದೂಗಳು ಯಾಕೆ ಈ ರೀತಿ ತುಂಬ ತೊಂದರೆಯಲ್ಲಿದ್ದಾರೆ, ಅದಕ್ಕೋಸ್ಕರ ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಅವ್ರ ಮಕ್ಕಳನ್ನು ಮುನ್ನೆಲೆಗೆ ಬಿಡಿ ಸರ್. ರಾಜಕೀಯವಾಗಿ ದೊಡ್ಡದಾಗಿ ಭಾಷಣ ಹೊಡಿತಾ ಇದ್ದಾರಲ್ಲ ಸರ್, ಅವ್ರ ಮಕ್ಕಳನ್ನು ಮುಂದೆ ಬಿಡಿ ಸರ್. ಕರಾವಳಿ ಭಾಗದಲ್ಲಿರುವಂಥ ಪೊಲಿಟಿಷಿಯನ್ಸ್ ಯಾರ್ಯಾರಿದ್ದಾರೆ, ಪ್ರಭಾವಿ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಉಗ್ರ ಭಾಷಣಕಾರರು ಯಾರ್ಯಾರಿದ್ದಾರೆ, ಅವ್ರ ಮಕ್ಕಳು ಮುಂಚೂಣಿಗೆ ಬರಲಿ ಸರ್. ಅವ್ರು ಮುಂದೆ ನಿಲ್ಲಿ, ನಮ್ಮ ಮಕ್ಕಳು ಹಿಂದೆ ನಿಂತ್ಕೊಳ್ಳೋಣ. ಏನು ಸರ್? ಈಗ ಅಲ್ಲ, ಹಂಗೆ ಮಾಡ್ಬೋದಲ್ಲ ಸರ್? ಟೇಕ್ ಅ ಬ್ರೇಕ್, ಒಂದು ಬ್ರೇಕ್ ತಗೊಳ್ಳಿ. ನಮ್ಮ ಹುಡುಗರು ಒಂದು ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಬರಲಿ. ಹಿಂದೆ ಇರೋರು ಅವ್ರು ಹಿಂದೆ ಇದ್ದಾರಲ್ಲ ಸರ್, ಅವ್ರು ಮುಂದೆ ಬರಲಿ. ಕಾರ್ಯಕರ್ತರು ಯಾರ್ದೋ ಭಾಷಣ ಕೇಳಿ ಬಂದಿಲ್ಲ, ಭಾಷಣ ಒಂದಿಷ್ಟು ವಿಚಾರಗಳನ್ನು ತಿಳ್ಕೋತಿ ಹೊರತಾಗಿ ಅವ್ರು ಹೇಳಿದ ತಕ್ಷಣ ನಾವು ಹಿಂದುತ್ವ ಸೇವೆಗೆ ಬಂದಿಲ್ಲ. ಅವ್ರು ಭಾಷಣ ಮಾಡ್ಲಿ ಬಿಡ್ಲಿ, ನಮ್ಮ ಸೇವೆ ನಿರಂತರವಾಗಿ ನಡೀತದೆ. ಯಾರನ್ನೂ ನೆಂಚಿಕೊಂಡು ಬಂದಿಲ್ಲ, ಮತ್ತೆ ಬಿಜೆಪಿ ಅವ್ರು ನೆಂಚಿಕೊಂಡು ನಾವು ಬಂದಿಲ್ಲ. ಬಿಜೆಪಿ ಆಯ್ತು ಸರ್. ಹಾಗಾದ್ರೆ ಇಲ್ಲಿಯವರೆಗೆ ಸತ್ತೋಗಿರೋರು ಯಾರು? ಸತ್ತೋಗಿರೋ ನಾವೇನೆ ಅಲ್ವಾ? ಬಲಿದಾನ ಅನಿವಾರ್ಯ ಇದೆ. ಬಲಿದಾನ ಇವತ್ತಲ್ಲ, ಇತಿಹಾಸದಿಂದನೂ ಅನಿವಾರ್ಯ ಇದೆ. ಧರ್ಮ ಮತ್ತು ದೇಶ ಉಳಿವಿಗಾಗಿ ಬಲಿದಾನ ಅನಿವಾರ್ಯ ಇದೆ. ಅಮರನಾಥ್ ಅವರೇ, ಬಲಿದಾನ ನೀವು ಅಷ್ಟೇ ಮಾಡ್ಬೇಕಾ? ಅಲ್ಲ, ನಿಜ. ಅದಕ್ಕೆ ಸಮಯ ಬಂದಾಗ ಈ ಸಲ ಚುನಾವಣೆ ಕೊಟ್ಟಿದ್ದೀವಿ ಉತ್ತರ. ಇವ್ರು ನೋಡ್ರಿ, ಇವ್ರ ಮಕ್ಕಳಿಗೆ ಇವ್ರಿಗೆ ಯಾರು ಮಾಡಲ್ಲ ಅಂತ ಹೇಳಿ ಮಾಡ್ತಾ ಇದ್ದೀರಾ ವಿಷಯಗಳನ್ನ. ಈಗ ನೀವು ಮುಂಚೂಣಿಯಲ್ಲಿದ್ದು ಇಷ್ಟು ದಿನ ಹೋರಾಟ ಮಾಡಿ ನೀವು ನಿಮ್ಮ ಪ್ರಕಾರ ಬಲಿದಾನ ಮಾಡಿದ್ದೀರಿ. ನಿಮ್ಮ ಹಿಂದೆ ಇದ್ದಾರಲ್ಲ ದೊಡ್ಡ ನಾಯಕರುಗಳು, ದೊಡ್ಡ ನಾಯಕರು ನಾನು ಹೇಳೋದು, ಆ ನಾಯಕರುಗಳ ಮಕ್ಕಳನ್ನ ಮುಂದೆ ಬಿಡಿ, ಅವ್ರಿಗೂ ಗೊತ್ತಾಗ್ಲಿ ಸ್ವಲ್ಪ ಹೇಗಿರುತ್ತೆ ಅಂತ ಹೋರಾಟ. ಬೋಧನೆ ಮಾಡೋರಿಗೆ ಮದುವೆನೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಯಾರು ಬೋಧನೆ ಮಾಡ್ತಾರೋ ಅವರೆಲ್ಲರೂ ಬ್ರಹ್ಮಚಾರಿಗಳೇ ಇದ್ದಾರೆ. ಈಗ ಬಹಳಷ್ಟು ಜನ ಇದ್ದಾರೆ ಸರ್, ಮ್ಯಾರಿಡ್ ಇದ್ದಾರೆ, ಮಕ್ಕಳಿದ್ದಾರೆ. ಜಗದೀಶ್ ಕಾರಂತರು, ಪ್ರಮೋದ್ ಮುತಾಲಿಕ್ ಅವರು, ಮತ್ತೆ ಇನ್ನಿಷ್ಟು ಕೆಲವು ನಾಯಕರುಗಳಿಗೆ ಮದುವೆನಿಲ್ಲ, ಬ್ರಹ್ಮಚಾರಿ ಇದ್ದಾರೆ. ಯಾರು ಹೇಳಿದ್ದಾರೆ ಕೊಲೆ ಮಾಡು? ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಹಿಂದೂ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಮರನಾಥ್ ಸರ್, ಬೆರಳೆಣಿಕೆ ಅಷ್ಟು ಬಿಟ್ರೆ ಬಹಳ ಜನರಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಮಕ್ಕಳು ಕೆಲವರು ಫಾರಿನ್ ಅಲ್ಲಿ ಇದ್ದಾರೆ, ಕೆಲವೊಬ್ಬರು ರಾಜಕೀಯವಾಗಿ ದೊಡ್ಡ ಸ್ಥಾನಗಳಲ್ಲಿ ಇದ್ದಾರೆ. ಸೊ ಅಂಥವ್ರನ್ನೆಲ್ಲ ಮುಂದೆ ಬಿಡಿ, ಅಂಥವ್ರನ್ನೇ ಬೀದಿಯಲ್ಲಿ ಹೋರಾಟ ಮಾಡಕ್ ಬಿಟ್ಬಿಡಿ. ಯಾಕೆ ಬರಲ್ಲ ಅವರು? ಮೇಡಮ್, ಅದಕ್ಕೆ ಕಾಲ ಉತ್ತರ ಕೊಡುತ್ತೆ. ಇವ್ರಿಗೋಸ್ಕರ ನಾವು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನ ನಾವು ಪ್ರಚಾರ ಮಾಡೋದನ್ನ ನಿಲ್ಸಲ್ಲ, ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಅದು ಕಾಲಕ್ಕೆ ತಕ್ಕಂಗೆ ಯಾರ್ಯಾರಿಗೆ ಏನೇನು ಉತ್ತರ ಕೊಡ್ಬೇಕೋ ಕೊಡ್ತೀವಿ, ಉತ್ತರ ಸಿಗುತ್ತೆ. ನಾವನ್ನ ಯಾರು ಬಳಸ್ಕೊಂತಾರೆ, ಯಾರು ಹೇಳೋದಕ್ಕೆ ನಾವು ಬಲಿಪಶು ಆಗ್ತೀವಿ ಅನ್ನೋದು ಸುಳ್ಳು. ಆಲ್ ರೈಟ್, ಓಕೆ. ಕಾಂತಿ ಶೆಟ್ಟಿ ಮೇಡಮ್, ಈಗ ಮಂಗಳೂರಲ್ಲಿ ಶಾಂತಿ ಬೇಕಾ ಬೇಡವಾ ಮೇಡಮ್? ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಂದ ತಕ್ಷಣ ತಮಗೆ ಒಂಥರ ಟ್ರಿಗರ್ ಆಯಿತು, ಬಿಕಾಸ್ ದಟ್ ಈಸ್ ಯುವರ್ ಓನ್ ಇದು ಪ್ಲೇಸ್. ಯಾರಾದರೂ ನನ್ನ ಜಿಲ್ಲೆಯ ಬಗ್ಗೆ, ನನ್ನ ಊರಿನ ಬಗ್ಗೆ ಮಾತಾಡಿದಾಗ ಡೆಫಿನೆಟ್ಲಿ ನಮ್ಗೆ ಹರ್ಟ್ ಆಗುತ್ತೆ. ಹಂಗಿರಲಿಲ್ಲ ನಾವು ತುಂಬ ಸೌಹಾರ್ದತೆಯಿಂದ, ಪ್ರೀತಿಯಿಂದ, ಸಹೋದರತ್ವದಿಂದ ಬಾಳ್ತಾ ಇದ್ವಿ. ಕಳೆದ ಒಂದು 10-14 ವರ್ಷಗಳಲ್ಲಿ ಈ ರೀತಿಯಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಥರದ ಕೆಟ್ಟ ಹೆಸರು ಈಗ ಬರ್ತಾ ಇದೆ. ನೀವು ನೋಡಿ, ಎಲ್ಲೇ ನೋಡಿದ್ರು ಮಂಗಳೂರು ಒಂದು ಪ್ರಯೋಗಶಾಲೆ ಅಂತ ಹೇಳ್ತಾರೆ. ನೀವೇ ಹೇಳಿದ ಹಾಗೆ ರಾಜ್ಯದಲ್ಲಿ ನಾವು ಅತ್ಯಂತ ಹೆಚ್ಚು ರೆವಿನ್ಯೂ ಜನರೇಟ್ ಮಾಡ್ತೀವಿ, ಅತ್ಯಂತ ಬುದ್ಧಿವಂತರಿದ್ದೀವಿ, ಶೈಕ್ಷಣಿಕವಾಗಿ ಸದಾ ಮುಂದು, ಹಲವಾರು ಕ್ಷೇತ್ರಗಳಲ್ಲಿ ಇನ್ಕ್ಲೂಡಿಂಗ್ ವುಮನ್, ಬ್ಯಾಂಕಿಂಗ್ ಕ್ಷೇತ್ರ, ಇನ್ಕ್ಲೂಡಿಂಗ್ ಹೆಣ್ಣು ಮಕ್ಕಳು. ನೋಡಿ, ಈಗ ಐಶ್ವರ್ಯ ರಾಯ್, ಶಿಲ್ಪಾ ಶೆಟ್ಟಿ ಇವರೆಲ್ಲ ನಮ್ಮ ದೇಶದ ಹೆಮ್ಮೆ. ಬಂದಿರೋದು ಎಲ್ಲಿಂದ? ಮಂಗಳೂರು ಭಾಗದಿಂದ. ಇಷ್ಟು ದೊಡ್ಡ ಒಳ್ಳೆಯ ಜಿಲ್ಲೆ ಇವತ್ತು ಕೇವಲ ರಕ್ತಕ್ಕೋಸ್ಕರ, ಕೊಲೆಗಳಿಗೋಸ್ಕರ ಇವತ್ತು ಫೇಮಸ್ ಆಗ್ತಾ ಇದೆ ಅಂತಂದರೆ ಮೇಡಮ್, ನಮ್ಮನ್ನು ನಾವು ಒಂದು ಸ್ವಲ್ಪ ಪರೀಕ್ಷೆ ಮಾಡ್ಕೊಳ್ಳೇಬೇಕು. ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಅನ್ನೋದು ಬಿಜೆಪಿಯ ಭದ್ರಕೋಟೆ. ಹೇಗಾದ್ರೂ ಮಾಡಿ ಇಲ್ಲಿ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಿ ಅಲ್ಲಿರುವ ಸೌಹಾರ್ದತೆಯನ್ನು ಕದಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಮಾಡೋ ಇದು ಏನು ಹೆಂಗೆ ಅಂತ ಹೇಳ್ತೀನಿ ಕೇಳಿ.
ಮಂಗಳೂರು ಇವತ್ತು ನೀರಲ್ಲಿ ಮುಳುಗೆದ್ದಿ ಇಷ್ಟು 10 ಸಾವಾಗಿದೆ ನಿನ್ನೆ, ಇಷ್ಟು ತೊಂದರೆಗಳಾಗ್ತಾ ಇದೆ. ಈ ಜಿಲ್ಲಾದಿ ವ್ಯವಸ್ಥೆಯನ್ನು ಟ್ರಾನ್ಸ್ಫರ್ ಮಾಡಕ್ ಗೊತ್ತಾಗುತ್ತೆ ಈ ಸರ್ಕಾರಕ್ಕೆ, ಮುಂಗಾರಿಗೆ ಏನು ಎಚ್ಚರಿಕೆ ತಗೋಬೇಕಂತ ಗೊತ್ತಾಗಲ್ವಾ? ಜಿಲ್ಲಾ ಇದೆಲ್ಲ ಚೇಂಜ್ ಮಾಡಕ್ ಗೊತ್ತಾಗುತ್ತೆ, ಅವರನ್ನು ಚೇಂಜ್ ಮಾಡಿ ನಿನ್ನೆಲ್ಲ ಆದೇಶ ಬಂತು. ಮುಂಗಾರು ವ್ಯವಸ್ಥೆಗೆ ಮಂಗಳೂರು ಇದು ಮೊದಲು ಈ ತರ ಮುಳುಗುದಲ್ಲ, ಈ ತರ ಆದಾಗ ಸರ್ಕಾರ ಇದ್ದಾಗೂ ಆಗಿದೆ. ಅಲ್ಲ, ನಾ ಅದಕ್ಕೆ ಮುಂಜಾಗ್ರತೆ ಯಾಕೆ ತಗೊಂಡಿಲ್ಲ? ಹೌದು, ನಮ್ಮ ಸರ್ಕಾರ ಆದಾಗ ಆಗಿದೆ, ನಾವು ಸೋತಿದೀವಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ಇವ್ರು ನಾನು ಮಾತೆತ್ತಿದ್ರೆ ಮೇಡಮ್ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ, ನಾನು ಫಸ್ಟ್ ನನ್ನ ಓಪನಿಂಗ್ ಸ್ಟೇಟ್ಮೆಂಟ್ ಅದೇ ಇತ್ತು. 30 ದಿನ ಮೊದಲು ಸಾಮಾಜಿಕ ಜಾಲತಾಣದಲ್ಲಿ ಸಾಯಿಸ್ತೀವಂತ ಇದ್ದಾಗ ಏನ್ ಮಾಡ್ತಾ ಇದಾರೆ ಇಲ್ಲಿ ಕ್ರೈಮ್ ಡಿಪಾರ್ಟ್ಮೆಂಟ್? ಏನಾಗ್ತಾ ಇದೆ ಅಥವಾ ನೋಡ್ತಾ ಇಲ್ವಾ? ಗೃಹ ಸಚಿವರು ನಿಜವಾಗ್ಲೂ ಕೆಲಸ ಮಾಡ್ತಿದಾರ? ಒಬ್ರು ಒಂದು ಟೇಬಲ್ ಗುದ್ದಿ ಹೇಳಿದ ತಕ್ಷಣ ಅವರು ಬರೀ ಅವರನ್ನು ಮುಸಲ್ಮಾನ ಯಾಕೆ ಇವರು ಎಲ್ಲಾ ಧರ್ಮದವ್ರನ್ನು ಕರೆದ್ಬಿಟ್ಟು ಯಾಕೆ ಇವರು ಒಂದು ಮಾತಾಡ್ತಾ ಇಲ್ಲ? ಯಾಕೆ ಒಂದು ಸಾರ್ವಜನಿಕ ಶಾಂತಿ ನಾಳೆ ಯಾರೋ ಒಬ್ಬ ನಿಂತು ಮೈಕ್ ಸಿಕ್ತು ಅಂತ ಉಗ್ರ ಭಾಷಣ ಮಾಡಿದ್ರೆ ಆತನನ್ನು ಹೆಡೆಮುರಿ ಕಟ್ಟಿ ಒದ್ದು ಒಳಗಾಕಿದ್ರೆ ಯಾವ ಪಕ್ಷಗಳು ಹೊರಗಡೆ ಬಂದು ಪ್ರತಿಭಟನೆ ಮಾಡಿಕೊಡ್ತು? ಅವು ಹಿಂದೂ ಸಂಘಟನೆಗಳಾಗಿರ್ಬೋದು, ಮುಸಲ್ಮಾನ ಸಂಘಟನೆ ಆಗಿರ್ಬೋದು. ನೋಡಿ, ಸಮಾಜದಲ್ಲಿ ಶಾಂತಿ ಕದಡುವಂತಹ ಮತ್ತು ಮೊನ್ನೆ ಕಾನೂನು ಸುವ್ಯವಸ್ಥೆಗೆ ತೊಡಕಾಗುವಂತಹ ಮಾತುಗಳನ್ನ ಯಾರು ಮಾತಾಡ್ತಾರೋ ಅವ್ರನ್ನ ಒದ್ದು ಒಳಗಾಕ್ಬೇಕು. ಆ ಸಂದರ್ಭದಲ್ಲಿ ನಮ್ಮವನು ಅಂತ ಹೊರಗಡೆ ಬಂದು ಪ್ರೊಟೆಸ್ಟ್ ಹೇಳೋದಿಷ್ಟೇ, ಬರಂಗಿಲ್ಲ. ಆಗುತ್ತಾ? ನಾನು ಈ ವಾಹಿನಿ ಮುಖಾಂತರ ಸಿಎಂ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಗೃಹ ಸಚಿವರಂತೂ ಅವ್ರು ಇಲ್ಲ ಅಂತ ಅನ್ಕೊಂಡಿದೀವಿ ನಾವು, ಇದ್ರೆ ಈ ತರ ಆಗ್ತಾ ಇರಲ್ಲ. ಕೇಳೋದಿಷ್ಟೇ, ಮಂಗಳೂರು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಈ ತರ ಆದಾಗ ಎಲ್ಲ ಸರ್ವಧರ್ಮದವ್ರನ್ನ ಕರೆದ್ಬಿಟ್ಟು ಅಥವಾ ಎಲ್ಲ ಸಂಘಟನೆಗಳನ್ನ ಕರೆದ್ಬಿಟ್ಟು ಏನ್ ಮಾಡ್ಬೇಕು, ಯಾವ ತರ ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಯಾಕೆ ಯಾರ ಒಂದು ಮಾಡ್ಬೋದಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಗೃಹ ಸಚಿವರು ಹೋಗ್ತಾರೆ, ಬರೀ ಮುಸಲ್ಮಾನ ಯುವಕರು ಮಾತಾಡ್ಬಿಟ್ಟು ಬರ್ತಾರೆ, ಭಯ ಅವರಿಗೆ ಒಂದು ಧಮ್ಕಿ. ವಿಜೇಂದ್ರ ಅವ್ರು ಹೋಗ್ತಾರೆ, ಬರೀ ಹಿಂದೂ ನಾಯಕರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಯಾಕೆ? ಯಾವುದು ನೀವ್ ಹಂಗೆ ಅಲ್ವಾ ಮೇಡಮ್? ನಿಮ್ ರಾಜಕೀಯ ಪಕ್ಷಗಳು ಯಾರು ಏನಿಲ್ಲ ಭಾಷಣ ಹೊಡೆಯೋದು ಬೇಡ. ನೀವಿಬ್ರು ಹೆಂಗಾಗೋಗಿದ್ರೆ ಕಾಂಗ್ರೆಸ್ ಬಿಜೆಪಿ ಅವರು ಅಂತಂದರೆ, ಒಬ್ಬ ಹಿಂದೂ ಸತ್ತರೆ ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ನಾಯಕರು ಆ ಹಿಂದೂಗಳ ಮನೆಗೆ ಹೋಗ್ತಾರೆ, ಸಾಂತ್ವನ ಹೇಳ್ತಾರೆ, ನಾವಿದ್ದೇವೆ ಅಂತ ಹೇಳ್ತಾರೆ, ವಾಪಸ್ ಬರ್ತಾರೆ. ಒಬ್ಬ ಮುಸಲ್ಮಾನ ಸತ್ತರೆ ಕಾಂಗ್ರೆಸ್ ನಾಯಕರು ಅಲ್ಲಿಗೆ ಹೋಗ್ತಾರೆ, ಅವ್ರಿಗೆ ಸಾಂತ್ವನ ಹೇಳ್ತಾರೆ, ಬಿಜೆಪಿ ಅವರಿಂದ ಹಿಂಗಾಗ್ತಾ ಇದೆ ಅಂತ ಭಾಷಣ ಹೊಡೆದು ಬರ್ತಾರೆ. ನೀವು ಮರ್ತೋಗಿದ್ದೀರಾ ನಿಮ್ಮ ಕಾಯಕ ಏನು ಅಂತ? ನೀವು ಮರ್ತೋಗಿದ್ದೀರಾ ನೀವು ಯಾವುದಕ್ಕೆ ರಾಜಕೀಯಕ್ಕೆ ಬಂದಿದ್ದೀರಿ ಅಂತ? ನೀವು ಕೇವಲ ಒಂದು ಧರ್ಮವನ್ನ ರಕ್ಷಿಸೋದಕ್ಕೆ ಅಂತಾನೆ ಬಂದಿಲ್ಲ. ನೀವು ಎಲ್ಲ ಸರ್ವ ಧರ್ಮೀಯರನ್ನು ಜಾತ್ಯತೀತ ದೇಶದಲ್ಲಿ ರಕ್ಷಿಸುವಂತ ಹೊಣೆಗಾರಿಕೆ ತೆಗೆದುಕೊಂಡು ಯಾವ ರಾಗ ದ್ವೇಷವಿಲ್ಲದೆ ನಾವೆಲ್ಲರನ್ನು ನೋಡ್ಕೊಳ್ತೀವಿ ಅಂತ ಪ್ರಮಾಣ ವಚನವನ್ನು ಸ್ವೀಕರಿಸಿ ಬಂದಿರುವಂತಹ ನೀವು ಧರ್ಮಕ್ಕೊಂದು ಪಕ್ಷ, ಜಾತಿಗೊಂದು ಪಕ್ಷ ಮಾಡಿಕೊಂಡು ಈ ರೀತಿಯಂತ ತಪ್ಪು ಸಂದೇಶ ಕೊಟ್ಕೊಂಡು, ನೀನು ಹೋಗಿದ್ಯಲ್ಲ ಮುಸಲ್ಮಾನ ಸತ್ತಾಗ ನಿನ್ಗೆ ನಾಚಿಕೆ ಆಗಲ್ವಾ? ನೀನು ಹೋಗಿದ್ಯಲ್ಲ ಹಿಂದೂ ಸತ್ತಾಗ ನಿನಗೆ ನಾಚಿಕೆ ಆಗಲ್ವಾ ಅಂತ ಮಾತಾಡ್ತಾ ಇದ್ದೀರಾ ನೀವು. ಎರಡು ರಾಷ್ಟ್ರೀಯ ಪಕ್ಷಗಳು, ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂತಹ ಪಕ್ಷಗಳು, ನೀವು ಇವತ್ತು ಒಂದು ಧರ್ಮದ ಪರ ಮಾತಾಡ್ಕೊಂಡು ನೀವು ನಗೆಪಾಟಲಿಗೆ ಈಡಾಗ್ತಾ ಇದ್ದೀರಾ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಕರ್ನಾಟಕಕ್ಕೆ ಇನ್ನೊಂದಿಲ್ಲ.